ಸ್ಟಾರ್ ಯಶ್ ಅವರು ವಿಶ್ ಮಾಡಿದ್ರು ಅಂದ್ರು ಅವ್ರಿಗೂ ಎರಡು ಸಿನಿಮಾ ಅವ್ರ ಸಿನಿಮಾಗೂ 2 ಅವಾರ್ಡ್ ಬಂದಿದೆ ಸರ್. ಯಾವ ತರ ವಿನಯ ಮಾಡ್ಕೊಂಡ್ರಿ ಸಕ್ಸಸ್ ನ? ಸೇಮ್ ಟು ಯು ಸರ್ ಅಂದೆ ನಾನು. ಸೊ ಅದು ಖುಷಿ ಆಯ್ತು ನನಗೆ. ಅಂತ ದೊಡ್ಡ KGF ಮತ್ತೆ ಯಶ್ ಸರ್ ನಮಗೆ ಅವರು ಕೂಡ ಒಂದು ದೊಡ್ಡ ದಾರಿಯನ್ನು ತೋರಿಸಿದಂಥವ್ರು. KGF ದೊಡ್ಡ ಮಾರ್ಕನ್ನು ಮಾಡಿದೆ, ಕನ್ನಡ ಇಂಡಸ್ಟ್ರಿ ತಲೆ ಎತ್ತಿ ನಿಂತು ನೋಡುವಾಗ ಮಾಡಿದಂಥ ಒಂದು ದಾರಿ ಅದು. ಸೊ ಆ ದಾರಿಯಲ್ಲಿ ಹೋಗೋಕ್ಕೆ ಬೇರೆ ಸಿನಿಮಾಗಳಿಗೆ ಎಲ್ಲದಕ್ಕೂ ಸುಮಾರು ಸಿನಿಮಾಗಳಿಗೆ ಅದರಿಂದ ಸಹಾಯ ಆಗಿದೆ. ಅದಕ್ಕಿಂತ ಮುಂಚೆನೂ ಕೂಡ ಯಶ್ ಸರ್ ನನಗೆ ಬೇರೆ ಸಿನಿಮಾಗಳಿಗೆಲ್ಲ ಸಹಾಯ ಮಾಡಿದ್ರು. ಅಂದರೆ ಅದರಲ್ಲಿ ಸ್ಪೆಷಲಿ ಸರ್ಕಾರಿಲ್ಲಂತೂ ನನಗೆ ಸುದೀಪ್ ಸರ್ ಮತ್ತೆ ಯಶ್ ಸರ್ ಇಬ್ಬರು ಕೂಡ ತುಂಬ ದೊಡ್ಡ ಸಪೋರ್ಟನ್ನು ಮಾಡಿದ್ರು. ಸೊ ಹಂಗಾಗಿ ಅದೊಂದು ಸೇಮ್ ಟು ಯು ಸರ್ ಅಂತಂದೆ ಖುಷಿ ಆಯಿತು. ನಿಮ್ಗೆ 2 ಬಂದಿದೆ ಸರ್, ನಮ್ಗೆ 2 ಬಂದಿದೆ ಸರ್ ಅಂತ. ನಿಜವಾದ ಬೆಳವಣಿಗೆ ಅಂದ್ರೆ ಸರ್, ಗೆದ್ದ ಮೇಲೂ ಕೂಡ ನಾವು ತಲೆ ಬಗ್ಗೆ ನಡೆದಿದ್ವಲ್ಲ, ಅದು ನೀವು ಆರಂಭದಿಂದನೂ ಹೇಳ್ತಿದ್ರಿ. ಕಾಂತಾರ ಅಪ್ಪು ಸರ್ಗೆ ಅರ್ಪಣೆ, ದೈವ ನರ್ತಕರಿಗೆ. ಇವತ್ತು ಕೂಡ ಅವಾರ್ಡ್ ಬಂದಾಗ ಕೂಡ ಅಪ್ಪು ಸರ್ನೇ. ಈ ಕ್ಷಣಕ್ಕೆ ಅಪ್ಪು ಸರ್ ಇದ್ದಿದ್ರೆ ಯಾವ ತರ ಹೇಳ್ತಿದ್ರು, ಅವ್ರಿಗೆ ಯಾವ ತರ ಡೆಡಿಕೇಟ್ ಮಾಡ್ತೀರಾ ಸರ್? ಅವರು ತುಂಬ ದೊಡ್ಡದಾಗಿ ಸಂಭ್ರಮಿಸಿದ್ರು ಅನ್ಸುತ್ತೆ. ತುಂಬ ಖುಷಿ ಪಡೋರು ಅವರು. ಅಂದರೆ ಈ ಸಿನಿಮಾ ಹೆಂಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಫೋಕಸ್ಡ್ ಆಗಿದ್ರು. ಅದ್ರ ಬಗ್ಗೆ ಭಾಳ ಆಸೆ ಪಟ್ಟಿದ್ರು ಕೂಡ. ನನ್ನ ಹತ್ರ ಅಪ್ಡೇಟ್ಗಳನ್ನ ಕೇಳ್ತಿದ್ರು ಕೂಡ. ತುಂಬ ಖುಷಿ ಪಡ್ತಿದ್ರು ಅಂತ ಅಂದ್ಕೊಳ್ತೀನಿ ನಾನು. ಖಂಡಿತವಾಗ್ಲೂ ಅವರನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಋಣ ಅವರು ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ರೀತಿ. ಆ್ಯಂಡ್ ದೈವನರ್ತಕರಿಗೆ, ದೈವಕ್ಕೆ ನಾವು ಡೆಡಿಕೇಟ್ ಮಾಡೋದಕ್ಕೆ ಅದರಿಂದನೇ ನಾವು ಇವತ್ತು ಈ ಸಿನಿಮಾ ಮಾಡಿರೋದಾಗ್ಬೋದು, ಈ ಸಿನಿಮಾ ತಲುಪಿರೋದಾಗ್ಬೋದು, ಎಲ್ಲವೂ ಅಲ್ಲಿಗೆ ಹೋಗುತ್ತೆ ಕ್ರೆಡಿಟ್ ಅಂತ ಅಂದ್ಕೊಳ್ತೀನಿ. ಕಾಂತಾರ 1ಗೆ 2 ರಾಷ್ಟ್ರೀಯ ಪ್ರಶಸ್ತಿಗಳು, ನಮಗೂ ಹೆಮ್ಮೆ. ಜೊತೆಗೆ ನಿಮಗೂ ಜವಾಬ್ದಾರಿ ಹೆಚ್ಚಿದೆ. ಅದ್ರ ಜೊತೆಗೆ ನಮ್ಗೆ ನಿರೀಕ್ಷೆ ಹೆಚ್ಚಿದೆ. ನ್ಯಾಷನಲ್ ಅವಾರ್ಡ್ ಬಂತು, ನಮ್ಗೆ ಆಸ್ಕರ್ ಸಿಗ್ಬೋದಾ ಕಾಂತಾರ ಪ್ರೀಕ್ವೆಲ್ಗೆ ಅಂತ ಸರ್? ಅದಕ್ಕೆಲ್ಲ ನಾನೇನು ಮಾತಾಡಕ್ಕೆ ಹೋಗಲ್ಲ. ಸಿನಿಮಾ ಪ್ರಾಸೆಸ್ಸಲ್ಲಿ ಇದ್ದೀನಿ. ಅದರ ಯೋಚನೆ ಮಾಡ್ಕೊಂಡೆಲ್ಲ ಸಿನಿಮಾ ಮಾಡೋದಕ್ಕಾಗಲ್ಲ. ಸಿನಿಮಾ ನಿಮಗೆ ನೀವೊಂದು ಹೆಮ್ಮೆ ಪಡುವಂಥ ಸಿನಿಮಾ ಮಾಡ್ಬೇಕನ್ನೋದು ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಶಿವನ ಅವತಾರದಲ್ಲಿ ಕಾಂತಾರದಲ್ಲಿ ಕಾಣಿಸಿದ್ರಿ, ಪರಶುರಾಮನ ಅವತಾರದಲ್ಲಿ ಕಾಣಿಸ್ತಾರೆ 2ನಲ್ಲಿ ಅನ್ನುವಂಥ ಪ್ರೀಕ್ವೆಲ್ ಅಲ್ಲಿ ಅನ್ನುವಂಥದ್ದಿದೆ. ಸೊ ನಿಮ್ಮ ಗೆಟಪ್ ಕೂಡ ಅದಕ್ಕೆ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಅದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ. ಸೊ ಹಾಗಾಗಿ ಅದನ್ನು ರಿವೀಲ್ ಮಾಡೋಕೆ ಇನ್ನೂ ಟೈಮ್ ಇದೆ. ಸೊ ನೀವು ಹೆಂಗೆ ಬೇಕಾದ್ರೆ ಅನ್ಕೋಬಹುದು. ಕೊನೆಯದಾಗಿ ಸರ್, ನಮ್ಮ ಕನ್ನಡಿಗರಿಗೆ ಈ ಒಂದು ಸಿನಿಮಾವನ್ನು ಗೆಲ್ಲಿಸಿದಂಥವ್ರಿಗೆ, ಒಂಬಾಳೆ ಫಿಲಮ್ಸ್ಗೆ ಇರ್ಬೋದು, ನಿಮ್ಮ ಸಿನಿಮಾ ತಂಡಗಿರ್ಬೋದು, ಎಸ್ಪೆಷಲಿ ಪ್ರಗತಿ ಶೆಟ್ಟಿ ಮೇಡಮ್ ಅವ್ರಿಗೆ ಏನು ಹೇಳ್ತೀರಾ? ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು ಖಂಡಿತವಾಗಿ. ಯಾಕಂದರೆ ಅವರೆಲ್ಲರ ಸಪೋರ್ಟಿಂದನೇ ಇವತ್ತು ಕಾಂತಾರ ಆಗಿರೋದು. ಇಡೀ ನನ್ನ ತಂಡ ಇರೋದ್ರಿಂದನೇ ನಾನು ಅಷ್ಟೇ. ಸೊ ಯಾರೋ ಒಬ್ಬನಿಂದಾಗಿ ಈ ಸಿನಿಮಾ ಮಾಡೋದಕ್ಕೆ ಅಥವಾ ಒಂದು ಈ ಜರ್ನಿ ತೊಗೊಳೋದಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ಪ್ರಗತಿ ಎಲ್ಲ ತುಂಬ ದೊಡ್ಡ ಸಪೋರ್ಟು. ಅವಳು ಕ್ಯಾರಿಂಗ್ ಆ ಟೈಮಲ್ಲಿ, ಅಂಥ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡ್ಕೊಂಡು ಅವಳು ಕಾಸ್ಟ್ಯೂಮ್ ಮಾಡ್ಕೊಂಡೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದಿಷ್ಟು ರಿಷಬ್ ಶೆಟ್ಟಿ ಅವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಸ್ಟಾರ್ ಯಶ್ ಅವರು ವಿಶ್ ಮಾಡಿದ್ರು ಅಂದ್ರು ಅವ್ರಿಗೂ 2 ಸಿನಿಮಾ ಅವ್ರ ಸಿನಿಮಾಗೂ 2 ಅವಾರ್ಡ್ ಬಂದಿದೆ ಸರ್. ಯಾವ ತರ ವಿನಯ ಮಾಡ್ಕೊಂಡ್ರಿ ಸಕ್ಸಸ್ ನ? ಸೇಮ್ ಟು ಯು ಸರ್ ಅಂದೆ ನಾನು. ಸೊ ಅದು ಖುಷಿ ಆಯ್ತು ನನಗೆ. ಅಂತ ದೊಡ್ಡ KGF ಮತ್ತೆ ಯಶ್ ಸರ್ ನಮಗೆ ಅವರು ಕೂಡ ಒಂದು ದೊಡ್ಡ ದಾರಿಯನ್ನು ತೋರಿಸಿದಂಥವ್ರು. KGF ದೊಡ್ಡ ಮಾರ್ಕನ್ನು ಮಾಡಿದೆ, ಕನ್ನಡ ಇಂಡಸ್ಟ್ರಿ ತಲೆ ಎತ್ತಿ ನಿಂತು ನೋಡುವಾಗ ಮಾಡಿದಂಥ ಒಂದು ದಾರಿ ಅದು. ಸೊ ಆ ದಾರಿಯಲ್ಲಿ ಹೋಗೋಕ್ಕೆ ಬೇರೆ ಸಿನಿಮಾಗಳಿಗೆ ಎಲ್ಲದಕ್ಕೂ ಸುಮಾರು ಸಿನಿಮಾಗಳಿಗೆ ಅದರಿಂದ ಸಹಾಯ ಆಗಿದೆ. ಅದಕ್ಕಿಂತ ಮುಂಚೆನೂ ಕೂಡ ಯಶ್ ಸರ್ ನನಗೆ ಬೇರೆ ಸಿನಿಮಾಗಳಿಗೆಲ್ಲ ಸಹಾಯ ಮಾಡಿದ್ರು. ಅಂದರೆ ಅದರಲ್ಲಿ ಸ್ಪೆಷಲಿ ಸರ್ಕಾರಿಲ್ಲಂತೂ ನನಗೆ ಸುದೀಪ್ ಸರ್ ಮತ್ತೆ ಯಶ್ ಸರ್ ಇಬ್ಬರು ಕೂಡ ತುಂಬ ದೊಡ್ಡ ಸಪೋರ್ಟನ್ನು ಮಾಡಿದ್ರು. ಸೊ ಹಂಗಾಗಿ ಅದೊಂದು ಸೇಮ್ ಟು ಯು ಸರ್ ಅಂತಂದೆ ಖುಷಿ ಆಯಿತು. ನಿಮ್ಗೆ 2 ಬಂದಿದೆ ಸರ್, ನಮ್ಗೆ 2 ಬಂದಿದೆ ಸರ್ ಅಂತ. ನಿಜವಾದ ಬೆಳವಣಿಗೆ ಅಂದ್ರೆ ಸರ್, ಗೆದ್ದ ಮೇಲೂ ಕೂಡ ನಾವು ತಲೆ ಬಗ್ಗೆ ನಡೆದಿದ್ವಲ್ಲ, ಅದು ನೀವು ಆರಂಭದಿಂದನೂ ಹೇಳ್ತಿದ್ರಿ. ಕಾಂತಾರ ಅಪ್ಪು ಸರ್ಗೆ ಅರ್ಪಣೆ, ದೈವ ನರ್ತಕರಿಗೆ. ಇವತ್ತು